ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ. ನಾನಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಪ್ಲೇಸ್ ಬಂದು ಲಸ್ಸಿ ಡೇ ಕೆಫೆ. ಇದು ಬಂದು ನಿಮಗೆ ಮೂಡ್ಲಪಾಳ್ಯ ಹತ್ರ ಇದೆ. ನಮ್ಮ ಮನೆಯಿಂದ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. 2 to 3 ಒಂದು 4 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ. ಈಗ ನಾವು ಲಸ್ಸಿ ಡೇ ಕೆಫೆಗೆ ಹೋಗ್ತಾ ಇದ್ವಿ. ನಾವು ಹೊರಡಬೇಕಾದ್ರೆ ಆ್ಯಕ್ಚುಲಿ ತುಂಬಾ ಬಿಸಿಲಿತ್ತು. ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಕಾರಲ್ಲಿ ಹೊರಟಿದ್ವಿ. ಬೈಕಲ್ಲಿ ಆಗಿದ್ರೆ ಆಗ್ತಾ ಇರಲಿಲ್ಲ ಹೋಗೋದಕ್ಕೆ, ನೆಂದು ಬಿಡ್ತಿದ್ವಿ. ಸೊ ಈಗ ನಾವು ನಾಗರಬಾವಿಲಿದ್ದೀವಿ. ಎಕ್ಸಾಕ್ಟಾಗಿ ನಾಗರಬಾವಿಯಿಂದ ಈ ರೂಟ್ ಸ್ಟ್ರೈಟ್ ಒಂದೇ ರೂಟ್ ಅಲ್ವಾ ಮೂಡ್ಲಪಾಳ್ಯಗೆ. ನಿಮಗೆ ಈ ಕೆಫೆ ತುಂಬಾ ಬೇಗ ಐಡೆಂಟಿಫೈ ಆಗುತ್ತೆ. ನಾನು ಆ್ಯಕ್ಚುಲಿ ಮೂಡ್ಲಪಾಳ್ಯದವರೆಗೂ ಹೋದ್ವಿ, ಆಮೇಲೆ ಲೊಕೇಶನ್ ಹಾಕ್ಕೊಂಡಿದ್ದ ತಕ್ಷಣ ಸಿಕ್ಬಿಡ್ತು. ಸ್ಟ್ರೈಟ್ ಒಂದೇ ರೋಡು ಮೂಡ್ಲಪಾಳ್ಯದಿಂದ ನೋಡಿ ಸಿಕ್ಬಿಟ್ಟಿದೆ. ಈಗ ಈ ಕೆಫೆಲಿ ನಿಮಗೆ ಯಾವ್ಯಾವೆಲ್ಲ ಐಟಮ್ಸ್ ಸಿಗುತ್ತೆ ಮತ್ತು ಟೇಸ್ಟ್ ಹೇಗಿದೆ ಅಂತ ನಾನಿಲ್ಲಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಫುಡ್ ಐಟಮ್ಸ್ ತುಂಬಾ ವೆರೈಟೀಸ್ ಟೇಸ್ಟ್ ಮಾಡೋಕ್ಕಿಷ್ಟ. ಸ್ವೀಟ್ಸ್ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಈಗ ನಾವು ಬರ್ತಿದ್ದಂಗೆ ಮಳೆ ತುಂಬ ಜೋರಿತ್ತಲ್ವ. ನೋಡಿ ಇಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗಿಲ್ಲಿ ತುಂಬಾ ಐಟಮ್ಸ್ ಸಿಗುತ್ತೆ. ಕನ್ಫ್ಯೂಸ್ ಆಗಿಬಿಡ್ತದ, ಇಷ್ಟೆಲ್ಲ ಐಟಮ್ಸ್ ಎಲ್ಲಿ ತಿನ್ನೋಕ್ಕಾಗತ್ತೆ, ಒಂದು ಸ್ವಲ್ಪ ತಿನ್ಬೋದು ಅಷ್ಟೇ. ಟ್ವಿಸ್ಟರ್ಸು ಮತ್ತು ಹಾಟೀಸು ಮತ್ತು ಶೇಕ್ಸು, ಜ್ಯೂಸಸ್ಸು, ಸ್ನ್ಯಾಕ್ಸ್ ತುಂಬಾ ವೆರೈಟೀಸ್ ಇದೆ. ನನಗೆ ಆ್ಯಂಬಿಯನ್ಸ್ ಕೂಡ ತುಂಬಾ ಇಷ್ಟ ಆಯಿತು. ನೀವು ಇಲ್ಲಿ ಬಂದು ನಿಮ್ಮ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ಬೋದು. ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬಾ ಒಳ್ಳೆ ಶಾಪ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಕೇಳ್ತಾನೆ ಇರ್ತಾರಲ್ವ, ಪಾರ್ಟಿ ಯಾವಾಗ ಕೊಡ್ತೀಯ ಬರ್ಡೇ ಪಾರ್ಟಿಗೆ ಅಂತ. ತುಂಬ ಜನನ ಕರ್ಕೊಂಡೋದ್ರೆ ಕಡಿಮೆ ದುಡ್ಡಾಗುತ್ತಿಲ್ಲಿ. ಆ್ಯಕ್ಚುಲಿ ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಮೋಮೋಸ್ ಇದೆ, ಟ್ವಿಸ್ಟರ್ಸು, ಹಾಟೀಸು, ಕ್ರೇಜಿ ಬೈಟ್ಸ್ ಇದೆ, ಮತ್ತು ಬೆವರೇಜಸ್ಸು ಮತ್ತು ಡೆಸರ್ಟ್ಸ್ ಇದೆ. ತುಂಬಾ ಆಫರ್ಸ್ ಕೂಡ ನಡೀತಿದೆ. ನಿಮಗಿಲ್ಲಿ ಮಿಲ್ಕ್ ಶೇಕ್ಸು ಮತ್ತು ಸ್ಪೆಷಲ್ ಮಿಲ್ಕ್ ಶೇಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಬಾಂಬೋ ಶೇಕ್ಸು, ಮಡ್ಸು, ಕೋಲ್ಡ್ ಕಾಫೀಸು, ಮೊಜಿಟೋಸು, ಐಸ್ ಕ್ರೀಮು ಮತ್ತು ಸ್ಪೆಷಲ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೆ ಐಸ್ ಕ್ರೀಮ್ ಟೇಸ್ಟ್ ಮಾಡೋದಕ್ಕೆ. ಗಡ್ಬಡ್ ಐಸ್ ಕ್ರೀಮ್ ಇರುತ್ತೆ, ಮತ್ತು ಕೇರಳ ಪುಡ್ಡು ಐಸ್ ಕ್ರೀಮ್. ನಾನು ಮೇಯ್ನ್ ಬಂದಿದ್ದೆ ಕೇರಳ ಪುಡ್ಡು ಐಸ್ ಕ್ರೀಮ್ನ ಟೇಸ್ಟ್ ಮಾಡೋದಕ್ಕೆ. ಸೊ ಬಂದಿದ್ದ ತಕ್ಷಣ ಎಲ್ಲಿ ನಾವು ಐಸ್ ಕ್ರೀಮ್ ತಿಂತೀವಿ, ಬಿಸಿಲಿತ್ತು ನಾವು ಬಂದಾಗ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಅದಕ್ಕೆ ನಾನಿಲ್ಲಿ ಪಿಜ್ಜಾ ಆರ್ಡರ್ ಮಾಡಿದೆ. ಪಿಜ್ಜಾ, ಫ್ರೈಸ್ ಆರ್ಡರ್ ಮಾಡಿದೆ. ನಿಮಗೆ ಪಿಜ್ಜಾದಲ್ಲಿ ಆಫರ್ ನಡೀತಿದೆ. ಏನಪ್ಪ ಅಂದರೆ ಬೈ ಟು ಗೆಟ್ 1, 2 ನಾರ್ಮಲ್ ಪಿಜ್ಜಾ ಅಂದ್ಕೊಳ್ಳಿ, ಒಂದು ಮಿನಿ ಪಿಜ್ಜಾ ಕೊಡ್ತಾರೆ. ಆ್ಯಕ್ಚುಲಿ ಪಿಜ್ಜಾ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಡಾಮಿನೋಸಲ್ಲಿ ಫ್ರೆಂಡ್ಸ್ ಜೊತೆ ಹೋದರೆ ಕ್ಲೀನ್ ಬೋರ್ಡ್ ಆಗಿಬಿಡ್ತೀವಿ, ಅಷ್ಟು ಕಾಸ್ಟ್ ಇರುತ್ತೆ. ಇಲ್ಲಿ ಕಡಿಮೆ. ಬೇಸ್ ಕೂಡ ಚೆನ್ನಾಗಿತ್ತು, ಲೈಕ್ ಬ್ರೆಡ್ ಟೈಪು. ನನ್ನ ಫೀಲಿಂಗ್ ಅದೇ, ಬಟ್ ಬೇರೆ ಹೇಗೆ ಸಿಗುತ್ತೋ ಗೊತ್ತಿಲ್ಲ. ನಾನಿಲ್ಲಿ ಕಾರ್ನ್ ಪಿಜ್ಜಾ ಟ್ರೈ ಮಾಡಿದೆ. ಫಸ್ಟು ಕಾರ್ನು, ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಆರಿಗ್ಯಾನು ಮತ್ತು ಚಿಲ್ಲಿ ಫ್ಲೇಕ್ಸು. ಫ್ಲೇವರ್ಸ್ ಸಖತ್ತಾಗಿತ್ತು. ಅದ್ರದ್ದು ತಿಂತಿರ್ಬೇಕಾದ್ರೆ ಖಾರವಾಗಿ ಸಿಗ್ತಿತ್ತು. ನಿಮಗೆ ಇಲ್ಲಿ ಮಿನಿ ಪಿಜ್ಜಾ ಕೂಡ ಕೊಡ್ತಾರೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಾನು ಬಂದು ಫಸ್ಟು ಪಿಜ್ಜಾ ಬ್ಯಾಟಿಂಗೇ ಮಾಡಿದ್ದು, ಯಾಕಂದರೆ ನನಗೆ ಪಿಜ್ಜಾ ಇಷ್ಟ. ಇತ್ತೀಚೆಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ನಾನು ಮನೇಲೂ ಕೂಡ ಟ್ರೈ ಮಾಡ್ತಾಯಿರ್ತೀನಿ, ಡಿಫ್ರೆಂಟ್ ಬೇಸಲ್ಲಿ ಕೂಡ ಟ್ರೈ ಮಾಡ್ತಾಯಿರ್ತೀನಿ. ಇದು ಕೂಡ ಚೆನ್ನಾಗಿತ್ತು. ನಾವು ಮನೇಲಿ ಟ್ರೈ ಮಾಡಿದ್ರೆ ಸಪ್ರೇಟ್ ಟೇಸ್ಟ್ ಇರುತ್ತೆ, ಅಂಗಡಿಲಿ ಟ್ರೈ ಮಾಡಿದ್ರೆ ಸಪ್ರೇಟ್ ಟೇಸ್ಟ್ ಇರುತ್ತೆ. ಫ್ರೈಸು ಕೂಡ ಆಫರ್ ಇತ್ತು. ಪೆರಿ ಫ್ರೈಸ್ ಇದ್ರ ಹೆಸರು. ಇದ್ರ ಜೊತೆ 4 ಸಾಸಸ್ ಕೊಟ್ಟಿರ್ತಾರೆ. ಶಿಜ್ವಾನ್ ಸಾಸು, ಮಯೋನೀಸು, ತಂದೂರಿ ಮಯೋ, ಇನ್ನೊಂದು ಸಾಸ್ ಹೆಸರು ಗೊತ್ತಿಲ್ಲ, ಮರೆತೋಗ್ಬಿಟ್ಟಿದೆ. ಇದನ್ನು ನಾನು ಎಲ್ಲ ಸಾಸ್ ಜೊತೆ ಕೂಡ ಟ್ರೈ ಮಾಡಿದೆ. ಆ್ಯಕ್ಚುಲಿ ತಂದೂರಿ ಮಯೋ ಜೊತೆ ತುಂಬ ಚೆನ್ನಾಗಿತ್ತು. ಫ್ರೈಸಲ್ಲಿ ಕೂಡ ಆಫರ್ಸ್ ನಡೀತಿದೆ. ನೀವು ಇಷ್ಟು ಐಟಮ್ ತಿನ್ನೋದಕ್ಕೆ ಮಿನಿಮಮ್ ಒಂದು 3 ಮೆಂಬರ್ಸ್ ಬೇಕು. ನಾವು ಹೋಗಿದ್ದೀವಿ 2 ಮೆಂಬರ್ಸು. ನಮಗೆ ತಿನ್ನೋಕ್ಕಾಗಲಿಲ್ಲ ಇಷ್ಟು ಐಟಮ್ಸು. ನಾನೀಗ ಟೇಸ್ಟ್ ಮಾಡ್ತಿರೋದು ಪನ್ನೀರ್ ಪಿಜ್ಜಾ.
ಪನ್ನೀರನ್ನ ತಿನ್ನಬೇಕಾದ್ರೆ ಪನ್ನೀರ್ ಆಗಾಗ್ಗೆ ಸಿಗ್ತಿತ್ತು ಬಾಯಿಗೆ, ತುಂಬ ಚೆನ್ನಾಗಿತ್ತು. ಕ್ರೇವಿಂಗ್ಸ್ ಸ್ಯಾಟಿಸ್ಫೈ ಆಯಿತು ನನಗಂತೂ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ವಿಸಿಟ್ ಮಾಡಿ ಈ ಶಾಪ್ಗೆ. ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಚೆನ್ನಾಗಿತ್ತು ಫ್ಲೇವರ್. ಇದಿಷ್ಟು ಆರ್ಡರ್ ಮಾಡಿದ್ವಿ, ತಿಂತಾಯಿದ್ವಿ. ನೋಡಿ ಇಲ್ಲಿ ಮಿನಿ ಪಿಜ್ಜಾ ಕೂಡ ಇದೆ. ಮಿನಿ ಪಿಜ್ಜಾ 4 ಪೀಸಸ್ ಬರುತ್ತೆ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ತಿಂತಿದ್ದೆ. ಇದು ಮೇಯ್ನು ಇದು ಬಂದು ಗೋವಾ ಚಿಲ್ಲಿ ಅನಿಸುತ್ತೆ, ಸೀಬೆ ಹಣ್ಣಿಂದ ಐಸ್ ಕ್ರೀಮು. ಇದ್ರ ಮೇಲೆ ಉಪ್ಪು ಮತ್ತು ಖಾರ ಹಾಕ್ಕೊಡ್ತಾರೆ. ಅದೆಷ್ಟು ಚೆನ್ನಾಗಿರೋದು ಗೊತ್ತಾ. ನಾವು ಸ್ಟಾರ್ಟಿಂಗ್ ಅವರೇ ಹೇಳಿದ್ರು ಈ ಐಸ್ ಕ್ರೀಮು. ನಾವು ಕೇಳಿದ್ವಿ ಯಾವುದು ಸ್ಪೆಷಲ್ ಅಂತ. ನಾನು ಮೇಯ್ನು ತಿನ್ನೋದಕ್ಕೆ ಬಂದಿದ್ದೆ ಈ ಐಸ್ ಕ್ರೀಮು. ಇದ್ರ ಮೇಲೆ ನೋಡಿ ಡ್ರೈ ನಟ್ಸು ಮತ್ತು ಒಣ ದ್ರಾಕ್ಷಿ ಮತ್ತು ಜೆಲ್ಲಿ ಮತ್ತು 7 ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ. ಪಿಸ್ತಾ, ಸ್ಟ್ರಾಬೆರಿ, ಬ್ಲೂಬೆರಿ, ಮ್ಯಾಂಗೋ, ಇನ್ನು ಅದು ಹೆಸ್ರೇ ನನಗೆ ಗೊತ್ತಿಲ್ಲ ಯಾವ್ದ್ಯಾವುದು ಅಂತ. ಬಟ್ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಮತ್ತು ಕಾರ್ನ್ಫ್ಲೇಕ್ಸ್ ಕೂಡ ಆ್ಯಡ್ ಮಾಡಿದರು ಇದ್ರ ಜೊತೆ, ಮತ್ತು ಚೆರಿ ಕೂಡ ಇತ್ತು. ಸೊ ನೀವು ವಿಸಿಟ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.